ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾನು ಚಿಕ್ಕಮಗಳೂರು ಡಿಸ್ಟಿಕಲ್ಲಿರುವ ಕೊಪ್ಪ ತಾಲೂಕಿನ ಹರೇರ್ಪುರ ಗ್ರಾಮದ ಮಧ್ವಾಲಿಯಲ್ಲಿ ಹೀಗೆ ದಾರಿಗೆ ಹೋಗುವಾಗ ತುಂಬ ಜೋರು ಹೊಟ್ಟೆ ಹಸು ಆಗ್ತಿತ್ತು. ಇಲ್ಲಿ ಶಣೆ ರೆಸ್ಟೋರೆಂಟ್ ಇದು ಬೋರ್ಡ್ ನೋಡಿದ್ರೇ ಹಳ್ಳಿ ಮನೆಯ ಊಟ ಥರ ತೋರುತ್ತೆ. ಹಾಗಾಗಿ ನಾನು ಟೇಸ್ಟ್ ಹೇಗಿದೆ ಹೊಟ್ಟೆ ತುಂಬಿಕೊಂಡು ಹೋಗೋಣ ಅಂತಿದ್ದೀನಿ. ಇಲ್ಲಿನ ಫುಡ್ ತುಂಬ ಡಿಲಿಷಿಯಸ್ ಆಗಿದೆ. ಪ್ಲೇಸ್ ಅಂತೂ ಕ್ಲೀನ್, ನೀಟ್, ಟೈಡಿ ಆಗಿದೆ. ಸೊ ಏನೇನಿದೆ ಅಂತ ಬನ್ನಿ ನೋಡೋಣ. ಅಣ್ಣ, ಒಂದು ಊಟ ಇದೆಯಾ? ಒಂದು ಊಟ ಕೊಡಿ. ಸೊ ಇದು ನಮ್ಮ ಇಲ್ಲಿನ ಹೋಟೆಲಿನ ಊಟ. ಉಪ್ಪಿನಕಾಯಿ, ಲೋಕಲ್ ಸೌತೆಕಾಯಿ ಪಲ್ಯ, ಇದು ನವಿಲ್ಕೋಸ್ ಪಲ್ಯ, ಕಣಲೆದು ಪದಾರ್ಥ, ಅನ್ನ, ಸಾರು, ಸಾಂಬಾರ್, ಹಪ್ಪಳ ಇಷ್ಟಕ್ಕೆ ಮತ್ತು ಮಜ್ಜಿಗೆ. ಇಷ್ಟಕ್ಕೆ ಕೇವಲ 60 ರೂಪಾಯಿ. ನನಗೆ ಸೈಡಿಗೆ ಇದು ಬಜ್ಜಿ ಬೇಕಂತ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಆಗತ್ತೆ. ಸೊ ಬಾಳೆ ಎಲೆ ಹೊಟ್ಟೆ ತುಂಬ ಊಟ, ಎಷ್ಟು ಬೇಕಾದರೂ ಊಟ ಮಾಡ್ಬೋದು. ಸೊ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೀವೇ ವೆರೈಟೀಸ್ ಆಫ್ ಡಿಶಸ್ ನೋಡಿದಲ್ಲ ಸರ್ ಫ್ರೆಂಡ್ಸ್ ಲಂಚಿಗೆ. ಸೊ ಲಂಚ್ ಒಂದು ತುಂಬ ಡಿಲಿಷಿಯಸ್ ಆಗಿತ್ತು. ಆದರೆ ನಾನು ಸ್ವಲ್ಪನೇ ತಿಂದು, ಯಾಕಂದರೆ ಇವ್ರು ಹೇಳಿದರು ಇವರ ಸಂಜೆ ದೋಸೆದಲ್ಲಿ ಎಕ್ಸ್ಪರ್ಟ್ಸ್ ಅಂತ. ಸೊ ಈ ದೋಸೆ ಕರೆಕ್ಟಾಗಿ ಈವ್ನಿಂಗ್ 3:45 PM ಸ್ಟಾರ್ಟ್ ಆಗುತ್ತೆ. ಸೊ ಈಗ 3:30 PM ಆಗಿದೆ. ಸೊ ಇನ್ನು 15 ಮಿನಿಟ್ಸ್ ಇದೆ. 15 ಮಿನಿಟ್ಸಲ್ಲಿ ನಾವು ದೋಸೆ ಟೇಸ್ಟ್ ನೋಡ್ಕೊಂಡೇ ಹೋಗೋಣ ಅಂತ ಇದ್ದೀನಿ. ಸೊ ಇವರ ಸ್ಪೆಷಾಲಿಟಿ ಏನಂದರೆ ಪೇಪರ್ ಮಸಾಲ ಅಂತ, ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸೊ ಇದರಲ್ಲಿ ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ನಾನೊಂದಿಗೆ ಪೇಪರ್ ದೋಸೆ ಆರ್ಡರ್ ಮಾಡಿದ್ದೀನಿ. ಆ ಟೇಸ್ಟ್ ಮತ್ತು ಅದು ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇದೇ ಪೇಪರ್ ಮಸಾಲ ದೋಸೆ. ಸೊ ಹೇಗೆ ಟೇಸ್ಟ್ ಇದೆ ಅಂತ ನೋಡೋಣ. ತುಪ್ಪ ನೀವು ಒಂದ್ಸಲ ಟ್ರೈ ಮಾಡಬೇಕು. ಇದು ನೋಡಿದಲ್ಲ ಫ್ರೆಂಡ್ಸ್, ಪೇಪರ್ ದೋಸೆ ಹೇಗಿತ್ತು ಅಂತ. ಪೇಪರ್ ದೋಸೆ ಅಷ್ಟೇ ಅಲ್ಲ, ಇವರ ಹತ್ರ ಟೋಟಲಿ 5 ಟೈಪ್ಸ್ ಆಫ್ ವೆರೈಟೀಸ್ ದೋಸೆ ಇದೆ. ಟೊಮೆಟೊ ಆಮ್ಲೆಟ್, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಪೇಪರ್ ದೋಸೆ ಮತ್ತು ಈರುಳ್ಳಿ ದೋಸೆ. ಸೊ ನೀವು ಯಾವುದನ್ನು ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಬೇಗ ಬಂದು ಇಲ್ಲಿ ಈ ರೋಡಲ್ಲಿ ಹೋಗ್ತಿರುವಾಗ ಇಲ್ಲಿ ಬಂದು ಟ್ರೈ ಮಾಡಿ. ಇವರೇ ಈ ಶಣೆ ರೆಸ್ಟೋರೆಂಟಿನ ಓನರು. ಸೊ ಇವ್ರ ಹತ್ರನೇ ಕೇಳೋಣ ಈ ಹೋಟೆಲಿನ ಹಿಸ್ಟ್ರಿ ಬಗ್ಗೆ. ಸೊ ಈ ಹೋಟ್ಲು ಓಪನ್ ಆಗಿ ಎಷ್ಟು ಟೈಮ್ ಆಯಿತು? ಇಲ್ಲಿ ಓಪನ್ ಆಗಿ ಅಕ್ಟೋಬರ್ 2 ವಿಜಯದಶಮಿಯಿಂದ ಸ್ಟಾರ್ಟ್ ಆಗಿದ್ದು. 43 ವರ್ಷದ ಹಿಂದೆ ನಮ್ಮ ತಂದೆಯವರು ವಿಜಯದಶಮಿ ದಿವಸನೇ ಹರಿಹರಪುರದಲ್ಲಿ ಸ್ಟಾರ್ಟ್ ಮಾಡಿದ್ದು ಹೋಟ್ಲು. ಈಗ ಲೇಬರ್ ಪ್ರಾಬ್ಲಮ್ ಆಗಿರೋಕ್ಕೆ ಹೋಗಿ ನಾವು ಅಲ್ಲಿಂದ ಬಿಟ್ಟು ಮನೆಯಲ್ಲೇ ಸ್ವಂತ ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಅಪ್ಪ ಅಮ್ಮನ ಸಹಾಯ ಮಾಡ್ತೇವೆ. ಮೊನ್ನೆ ವಿಜಯದಶಮಿ ದಿನ ಸ್ಟಾರ್ಟ್ ಮಾಡಿದ್ದೀವಿ ಹೋಟ್ಲು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಈ ಹೋಟೆಲಿನ ಹಿಸ್ಟ್ರಿ. ಇವರು 43 ವರ್ಷದಿಂದ ಹೋಟ್ಲ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ನಾನು ಇವತ್ತು ಮಧ್ಯಾಹ್ನ ಊಟಕ್ಕಂತ ಇಲ್ಲಿ ಬಂದಿದ್ದೆ. ಸೊ ಇಲ್ಲಿನ ಲಂಚಿಗೆ ಫುಲ್ ವೆರೈಟಿ ಡಿಶಸ್ ಇದ್ದಿತ್ತು, ಫುಲ್ ಟೇಸ್ಟಿಯಾಗಿತ್ತು. ನೀವು ಯಾವತ್ತಾದ್ರೂ ಈ ರೋಡಲ್ಲಿ ಬರೋದಾದರೆ ಇಲ್ಲಿ ವಿಸಿಟ್ ಮಾಡಲೇಬೇಕು. ಡೆಫಿನೆಟ್ಲಿ ಇಲ್ಲಿ ವಿಸಿಟ್ ಮಾಡಬೇಕು. ಥ್ಯಾಂಕ್ ಯು.